ಬೈಕಿಗೆ ಸಾರಿಗೆ ಬಸ್ಸು ಡಿಕ್ಕಿ ಹೊಡೆದಂತಹ ಪರಿಣಾಮ ಸ್ಥಳದಲ್ಲಿಯೇ 5 ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಯಾದಗಿರಿಯಲ್ಲಾಗಿರುವಂತಹ ಘಟನೆ ಇದು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಂಥಣಿ ಕಮಾನು ಬಳಿ ಘಟನೆ ನಡೆದಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಂಥಣಿ ಕಮಾನು ಬಳಿ ಈ ಆಕ್ಸಿಡೆಂಟ್ ಆಗಿರುವಂಥದ್ದು. ಒಂದೇ ಕುಟುಂಬದ 2 ಮಕ್ಕಳು ಸೇರಿ 5 ಸ್ಥಳದಲ್ಲಿಯೇ ಉಸಿರು ಚೆಲ್ಲಿದ್ದಾರೆ. ಆಸ್ಪತ್ರೆಗೆ ಸಾಗಿಸುವಾಗ 2 ಗಾಯಾಳುಗಳು ದುರ್ಮರಣಕ್ಕೀಡಾಗಿದ್ದಾರೆ. ಮೃತರೆಲ್ಲರೂ ಕೂಡ ಶಹಪುರದ ಹಳಿಸಗರ ಗ್ರಾಮದವರು ಅಂತೇಳಿ ಗೊತ್ತಾಗ್ತಾ ಇದೆ. ಹನುಮಂತು, ರಾಯಪ್ಪ, ಪವಿತ್ರ, ಆಂಜನೇಯ, ಗಂಗಮ್ಮ ಮೃತ ದುರ್ದೈವಿಗಳು ಅಂತೇಳಿ ಗುರುತಿಸಲಾಗಿದೆ. ಒಂದೇ ಬೈಕ್ನಲ್ಲಿ 5 ಹೋಗ್ತಾ ಇದ್ರಂತೆ. ಈ ಸಂದರ್ಭದಲ್ಲಿ ಬಸ್ಸಿಗೆ ಬೈಕು ಡಿಕ್ಕಿ ಹೊಡೆದಿದೆ. ಪರಿಣಾಮ 2 ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ರೆ ಮತ್ತೆ 3 ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವಂಥದ್ದು. ಆಕ್ಸಿಡೆಂಟ್ ಸ್ಪಾಟ್ ಅನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬಸ್ನ ಮುಂಭಾಗವೇ ನಜ್ಜುಗುಜ್ಜಾಗಿದೆ ಅಂದರೆ ಅದು ಯಾವ ಸ್ಪೀಡಲ್ಲಿ ಬಂದು ಗುದ್ದಿರಬೇಕು. ಬೈಕ್ನ ಪರಿಸ್ಥಿತಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗ್ಬಿಟ್ಟಿದೆ. ಇದೇ ಬೈಕ್ನಲ್ಲಿ 5 ಜನ ಪ್ರಯಾಣ ಮಾಡ್ತಾ ಇದ್ರಂತೆ, 1 ವರ್ಷದ ಮಗು ಸೇರಿ. 5 ಕೂಡ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಈ 5 ಕೂಡ ಒಂದೇ ಕುಟುಂಬದವರು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಈ 5ರಲ್ಲಿ 2 ಮಕ್ಕಳಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಆಸ್ಪತ್ರೆಗೆ ಸಾಗಿಸುವಂತಹ ಸಂದರ್ಭದಲ್ಲಿ 2 ಗಾಯಾಳುಗಳು ದುರ್ಮರಣಕ್ಕೀಡಾದರೆ ಸ್ಥಳದಲ್ಲಿಯೇ 3 ಸಾವನ್ನಪ್ಪಿರುವಂತಹ ಘಟನೆ ಯಾದಗಿರಿಯಲ್ಲಿ ನಡೆದಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರವೀಣ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್, ಆಕ್ಸಿಡೆಂಟ್ ಹೇಗಾಯ್ತು ಅಂತ ಹೇಳಿ, ಒಂದೇ ಬೈಕ್ನಲ್ಲಿ 5 ಜನ ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತ? ಹೌದು ಪ್ರೇಮ್, ಏನಂದ್ರೆ ಯಾದಗಿರಿಯ ಒಂದು ತಿಂಥಣಿ ಅಂದ್ರೆ ತಾಂಡಾ ಬಳಿ ಒಂದು ಭೀಕರ ಅಪಘಾತವಾಗಿದೆ. ಇದು ಒಂದೇ ಬೈಕ್ ನಲ್ಲಿ 5 ಜನ ತೆರಳುತ್ತಾ ಇರೋದೇ ಘಟನೆಗೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಏನು ಬೈಕ್ ಸವಾರ ಇದ್ದ ಆತನ ಒಂದು ಬೈಕ್ ನ ಒಂದು ಕಂಟ್ರೋಲ್ ಕಳೆದುಕೊಂಡು ಬಸ್ ನ ಮುಂಭಾಗದಲ್ಲಿ ಹೋಗಿ ಏನಂದ್ರೆ ದ್ವಿಚಕ್ರ ವಾಹನವನ್ನು ಡಿಕ್ಕಿ ಹೊಡೆದಿದ್ದಾನೆ. ಇದರ ಒಂದು ಪರಿಣಾಮವಾಗಿ ಸ್ಥಳದಲ್ಲೇ 3 ಜನ ಸಾವನ್ನಪ್ಪಿದ್ರು. ಅದಾದ ಬಳಿಕ ಏನಂದ್ರೆ ಆ ಮೃತ ದಂಪತಿಗಳ ಪುತ್ರ ಆದಂತಹ ಹನುಮಂತನನ್ನು ಏನಂದ್ರೆ ಆ ಒಂದು 1.5 ವರ್ಷದ ಮಗುವನ್ನು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದು. ಒಟ್ಟು ಈ ಘಟನೆಯಲ್ಲಿ 5 ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಈಗ ಸದ್ಯ ಅಂದ್ರೆ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಒಂದು ಬೈಕ್ ಸವಾರ ಏನಂದ್ರೆ ಕಂಟ್ರೋಲ್ ಕಳೆದುಕೊಂಡು ಬಸ್ ನ ಒಂದು ಮುಂಭಾಗಕ್ಕೆ ಡಿಕ್ಕಿ ಹೊಡೆದಿದ್ದೆ ಈ ಒಂದು ಘಟನೆಗೆ ಕಾರಣ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ. ಪೊಲೀಸರು ಕೂಡ ಈಗ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ.